ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ಕಲರ್ಫುಲ್ ಮಾಡೋಕೆ ಈಗಾಗಲೇ ಕೂಡ ಆನೆಗಳ ತಂಡ ಮೈಸೂರಿಗೆ ಆಗಮಿಸಿರ್ತಕ್ಕಂಥದ್ದು. ಗಜಪಡೆಯಲ್ಲಿ ಭಾಗವಹಿಸತಕ್ಕಂಥ 9 ಆನೆಗಳ ಮೊದಲ ತಂಡವನ್ನ ನಿನ್ನೆ ವೀರನ ಹೊಸಳ್ಳಿಯಲ್ಲಿ ಸ್ವಾಗತ ಮಾಡಲಾಯಿತು. ಸ್ವಾಗತ ಆದ ನಂತರದಲ್ಲಿ ಅವು ನೇರವಾಗಿ ಮೈಸೂರಿನಲ್ಲಿರ್ತಕ್ಕಂಥ ಅರಣ್ಯ ಭವನದಲ್ಲಿ ಬಂದು ಉಳಿದಿವೆ. ಅಂದ್ರೆ 5 ದಿನಗಳ ಕಾಲ ಈ ಒಂದು ಅರಣ್ಯ ಭವನದಲ್ಲೇ ಇರ್ತವೆ, ಅವುಗಳಿಗೆ ರೆಸ್ಟ್ ಇರುತ್ತೆ. ಈ ಒಂದು 5 ದಿನಗಳ ಕಾಲ ಆನೆಗಳು ಯಾವ ರೀತಿಯಾದಂಥ ರೆಸ್ಟ್ ಅನ್ನ ಮಾಡ್ತವೆ, ನಗರ ಪ್ರದೇಶಕ್ಕೆ ಯಾವ ರೀತಿಯಾಗಿ ಹೊಂದ್ಕೊಳ್ತವೆ, ಅದೇ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಈಗೇನು ಮೊದಲ ತಂಡದಲ್ಲಿ ಬಂದಿರತಕ್ಕಂಥ 9 ಆನೆಗಳೇನಿವೆ, 9 ಆನೆಗಳನ್ನು ಕೂಡ ಈಗ ಮೈಸೂರಿನ ಅಶೋಕಪುರಂನಲ್ಲಿರ್ತಕ್ಕಂತಹ ಅರಣ್ಯ ಭವನದಲ್ಲಿ ಉಳಿಸಿರ್ತಕ್ಕಂಥದ್ದು. ಒಂದೇ ಕಡೆಗಳಲ್ಲಿ ಇರ್ತಕ್ಕಂಥ ಈ ಆನೆಗಳ ಚಿನ್ನಾಟವನ್ನ, ಅವುಗಳ ಪ್ರಶಾಂತತೆಯನ್ನ ಮತ್ತೆ ಅವುಗಳ ಮನೋಲ್ಲಾಸವನ್ನು ಕೂಡ ನೋಡ್ಲಿಕ್ಕೆ ಬಹಳನೇ ಸುಂದರವಾಗಿರುತ್ತೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಭೀಮಾ ಮತ್ತೆ ಏಕಲವ್ಯ ಆನೆಗಳು ಎರಡೂ ಕೂಡ ಆಗಿಂದ ಇಲ್ಲಿ ನೆರೆದಿರ್ತಕ್ಕಂಥ ಜನರೇನಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಮನೋರಂಜನೆಯನ್ನ ಕೊಡ್ತವೆ. ಅವುಗಳ ಒಂದು ಮನೋರಂಜನೆ ಆಟವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಅಂದ್ರೆ ಒಂದು ರೀತಿಯಲ್ಲಿ ತಮಾಷೆಗಾಗಿ ನಡೆಯುವಂತಹ ಈ ಒಂದು ಕಾಳಗದ ರೀತಿಯ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಬೆಳಿಗ್ಗೆಯಿಂದನೂ ಕೂಡ ಇಲ್ಲಿ ಇರ್ತಕ್ಕಂಥ ಈ 2 ಆನೆಗಳು ಆಗಿಂದಾಗಿನೇ ಕೂಡ ತಮಾಷೆಯ ಗುದ್ದಾಟವನ್ನ ಮಾಡ್ತಾ ಇರ್ತಕ್ಕಂಥ, ಅಂದ್ರೆ ತಮಾಷೆಯಾಗಿ ಗುದ್ದಾಟವನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾರೆ. ಪರಸ್ಪರ ದಂತಗಳ ಮೂಲಕವಾಗಿ ಒಂದಕ್ಕೆ ಒಂದು ತಿಳಿದುಕೊಳ್ಳುವಂತಹ, ಗುದ್ದಾಡುವಂತಹ ಈ ಒಂದು ದೃಶ್ಯ, ಅಂದ್ರೆ ನೀವು ಮಲ್ಲ ಯುದ್ಧಗಳನ್ನ ಜನರ ಬಳಿ ಏನ್ ನೋಡ್ತೀರಿ ಆ ರೀತಿಯಾದ ಒಂದು ದೃಶ್ಯಗಳನ್ನ ಈ ಒಂದು ಆನೆಗಳಲ್ಲೂ ಕೂಡ ಗಮನಿಸಬಹುದು. ಬೆಳಗ್ಗೆಯಿಂದನೂ ಕೂಡ ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರು ಚಿಕ್ಕ ಮಕ್ಕಳ ಆದಿಯಾಗಿ ಮಕ್ಕಳಿಗೆ ಆನೆ ಕಂಡ್ರ ಪ್ರೀತಿ, ಆ ಆನೆಗಳನ್ನ ತೋರಿಸಲಿಕ್ಕೆ ಕೂಡ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಂತವರಿಗೆ ಇವುಗಳ ಈ ಒಂದು ಚಿನ್ನಾಟ ಏನಿದೆ ಅದು ಮುದವನ್ನ ನೀಡ್ತಾ ಇದೆ. ಒಟ್ಟು 9 ಆನೆಗಳು ಬಂದಿರತಕ್ಕಂಥ 2 ಆನೆಗಳ ಪರಿಸ್ಥಿತಿ ಅದಾದ್ರೆ, ಈ ಬಾರಿಯೂ ಕೂಡ ಅಂಬಾರಿಯನ್ನ ಹೊರತಕ್ಕಂಥ ಅಭಿಮನ್ಯು ಆನೆ ಏನಿದೆ ಅದು ಕೂಡ ಪ್ರಶಾಂತವಾಗಿ ಅದೊಂದು ಭಾಗದಲ್ಲಿ ಅದಕ್ಕೂ ಕೂಡ ಇವತ್ತಿನ ಆಹಾರವನ್ನ ಕೂಡ ಕೊಡಲಾಗಿದೆ. ವಿಶೇಷ ಆಹಾರವನ್ನು ಕೂಡ ಇವತ್ತಿನ ದಿನ ಕೂಡ ಆರಂಭವನ್ನ ಮಾಡಿರ್ತಾರೆ. ಅಲ್ಲಿ ದೂರದಲ್ಲಿ ನಾವು ಆನೆಗಳನ್ನ ಗಮನಿಸಬಹುದು, ಅಲ್ಲಿ ವಿಶೇಷವಾದ ಆಹಾರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಭತ್ತವನ್ನ, ಕಾಳುಗಳನ್ನ ಹುಲ್ಲಿನ ಜೊತೆಗೆ ಮಿಕ್ಸ್ ಮಾಡಿ ಕೊಡುವಂತ ಒಂದು ವಿಶೇಷ ಆಹಾರ ಏನಿರುತ್ತೆ, ಆಹಾರವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಾಡಿನಿಂದ ನೇರವಾಗಿ ಬಂದಂತ ಆನೆಗಳೇನಿರ್ತವೆ ಅವು ನಗರ ಪ್ರದೇಶಕ್ಕೆ ಮೊದಲಿಗೆ ಹೊಂದ್ಕೊಳ್ಬೇಕು. ಹಾಗಾಗಿಯೇ ಕೂಡ ಅರಣ್ಯ ಭವನದಲ್ಲಿ ಅವುಗಳನ್ನ ತಂಗ್ಲಿಕ್ಕೆ ವ್ಯವಸ್ಥೆ ಮಾಡುವಂತ ಕೆಲಸಗಳಾಗ್ತವೆ. ಒಟ್ಟು 9 ಆನೆಗಳು, ಅಭಿಮನ್ಯು ಇರ್ಬೋದು, ಲಕ್ಷ್ಮಿ ಇರ್ಬೋದು, ಪ್ರಶಾಂತ ಇರ್ಬೋದು, ಏಕಲವ್ಯ ಇರ್ಬೋದು, ಭೀಮಾ ಇರ್ಬೋದು, ಈ ರೀತಿಯಾಗಿ ಎಲ್ಲಾ 9 ಆನೆಗಳನ್ನು ಕೂಡ ಇಲ್ಲಿ ಅಲ್ಲಲ್ಲಿ ಕಟ್ಟಿರ್ತಾರೆ. ಅವು ನಗರದಲ್ಲಿ ಬರ್ತಕ್ಕಂಥ, ಅಂದ್ರೆ ಅವ್ರನ್ನ ನೋಡ್ಲಿಕ್ಕೆ ಬರ್ತಕ್ಕಂಥ ಜನರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಆ ಜನರಿಗೆ ಕೂಡ ಹೊಂದ್ಕೊಳ್ಳುವಂಥದ್ದು, ಈ ಪರಿಸ್ಥಿತಿಗೆ ಹೊಂದ್ಕೊಳ್ಬೇಕು, ಇದೇ ಮುಖ್ಯವಾಗಿ ಇರ್ತಕ್ಕಂಥದ್ದು. ಇನ್ನು ಆನೆಗಳಿಗೆ ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡಿಸುವಂತ ಕೆಲಸಗಳು ಮುಂದುವರಿಯುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಪ್ರಶಾಂತ ಆನೆ ಏನಿದೆ, ಪ್ರಶಾಂತ ಆನೆಯನ್ನ ಸ್ನಾನ ಮಾಡಿಸಿ ಅದನ್ನ ಅಣಿಗೊಳಿಸುವಂತ ಕೆಲಸವನ್ನ ಮಾಡಿರುವಂಥದ್ದು. ಈಗ ನೀವು ಮತ್ತೆ ಕೂಡ ಗಮನಿಸಬಹುದು, ಹೀಗೆ ಕ್ಷಣಕ್ಕೂ ಕೂಡ 2 ಆನೆಗಳು, ನಾನು ಆಗಲೇ ಕೂಡ ಹೇಳಿದಂತೆ ಏಕಲವ್ಯ ಮತ್ತೆ ಭೀಮಾ ಆನೆ ಏನಿದೆ, ಆ ಭೀಮಾ ಆನೆ ಒಂದು ರೀತಿಯಲ್ಲಿ ಸರಸ ಸಲ್ಲಾಪದಲ್ಲಿ ಇದ್ದಂತೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ತಮಾಷೆಗಾಗಿ ಮಾಡುವಂತ ಒಂದು ಗುದ್ದಾಟ ಏನಿದೆ, ಅಂಥದ್ದೊಂದು ಗುದ್ದಾಟವನ್ನ ಆನೆಗಳನ್ನ ನೋಡ್ಲಿಕ್ಕೆ ಬಂದಿರತಕ್ಕಂಥ ಜನರೇನಿದ್ದಾರೆ ನೀವು ಇಲ್ಲಿ ಗಮನಿಸಬಹುದು. ದೂರದಲ್ಲಿ ಜನರನ್ನ ಅಲ್ಲಿ ಇಡಲಾಗಿದೆ. ದೂರದಲ್ಲಿ ನಿಂತು ಈ 2 ಆನೆಗಳು ಮಾಡ್ತಾ ಇರ್ತಕ್ಕಂಥ ಈ ಒಂದು ಚೇಷ್ಟೆ, ಈ ಒಂದು ತಮಾಷೆ ಏನಿದೆ, ಆ ತಮಾಷೆಯನ್ನ ನೋಡಿ ಆನಂದವನ್ನ ಅನುಭವಿಸ್ತಾ ಇದ್ದಾರೆ ಅಂತಾನೆ ಕೂಡ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲೇ ಕೂಡ ಪ್ರಶಾಂತ ಆನೆಯನ್ನು ಕೂಡ ಸ್ನಾನವನ್ನ ಮಾಡಿಸಿ ಅದಕ್ಕೆ ಅಣಿಗೊಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ 10ನೇ ತಾರೀಕಿನವರೆಗೂ ಕೂಡ ಈ ಒಂದು ಅರಣ್ಯ ಭವನದಲ್ಲೇ ಕೂಡ ಈ ಆನೆಗಳು ಇರ್ತವೆ. 10ನೇ ತಾರೀಕು ಅರಣ್ಯ ಭವನದಿಂದ ಮತ್ತೆ ಅರಮನೆ ಆವರಣ ಏನಿದೆ, ಆವರಣಕ್ಕೆ ತೆರಳುವಂತಹ ಸ್ವಾಗತ ಕಾರ್ಯಕ್ರಮ ಕೂಡ ಇರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಅದೇ ರೀತಿಯಾಗಿ ಜಿಲ್ಲಾಡಳಿತದ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.